ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಥರ್ಸ್ಡೇ ಮಾರ್ನಿಂಗು. ಓಂ ಸಾಯಿರಾಮ್. ಸೊ ಇವತ್ತು ನಾನು ಬಿಸಿಬೇಳೆ ಬಾತ್ ಮಾಡಬೇಕಂತ ಇದ್ದೀನಿ. ಬಿಸಿಬೇಳೆ ಬಾತಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಬಿಸಿಬೇಳೆ ಬಾತ್ ರೆಡಿ ಆಗ್ತಾ ಇದೆ. ನೋಡಿ, ಟೊಮ್ಯಾಟೊ, ಈರುಳ್ಳಿ, ಕ್ಯಾರೆಟು ಏನೇನು ಬೇಕು ಬಿಸಿಬೇಳೆ ಬಾತ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಕ್ಕಿನೂ ನೆನೆಸಿಟ್ಕೊಂಡಿದ್ದೀನಿ, ಅಕ್ಕಿ ಬೇಳೆ. ಸೊ ಇವತ್ತು ಬಿಸಿಬೇಳೆ ಬಾತು ಬೇಗ ಟಿಫನ್ ಮುಗಿಸಿ ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ಬಾಬಾ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಎಣ್ಣೆ ತುಪ್ಪ ಹಾಕ್ಕೊಂಡಿದ್ದೀನಿ, ಆಮೇಲೆ ಜೀರಿಗೆ, ಸಾಸಿವೆ ಎಲ್ಲ ಹಾಕ್ಕೊಂಡು ಅದು ಟಪ್ಪ ಅಂತ ಹೊಡೆದಾದ್ಮೇಲೆ ಸೊ ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ಬಿಸಿಬೇಳೆ ಬಾತ್ ರೆಡಿ ಆಗಿದೆ. ಸೊ ಅದಕ್ಕೆ ಖಾರ ಬುಂದಿ ಹಾಕ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇರೋದು. ಸೂಪರಾಗಿತ್ತು ಟೇಸ್ಟು. ಗುರುವಾರ ಪೂಜೆ ಆಗಿದೆ ನೋಡಿ, ಪೂಜೆ ಎಲ್ಲ ಆಯಿತು. ಇವಾಗ ನೆಕ್ಸ್ಟು ನನ್ನ ಮಗಳು ಮ್ಯಾಗಿ ಮಾಡ್ತಾಯಿದ್ದಾಳೆ ಈವ್ನಿಂಗು. ನೋಡಿ ಹೇಗೆ ಮಾಡ್ತಾಯಿದ್ದಾಳೆ ಅಂದ್ಬಿಟ್ಟು. ಅವಳು ಕುಕ್ಕಿಂಗ್ ಸ್ಕಿಲ್ ನೋಡಿ, ಚೆನ್ನಾಗಿ ಮಾಡ್ತಾಳೆ ಮ್ಯಾಗಿನ. ನನಗೆ ಇಷ್ಟ ಅವಳು ಮಾಡಿಕೊಡೋ ಮ್ಯಾಗಿ. ಕ್ಲೀನಾಗೆ ಎಲ್ಲ ಲೈಕ್ ಕ್ಲೀನಾಗಿ ಬೆಂದಿರುತ್ತೆ ಅವಳು ಮಾಡೋದೆಲ್ಲ. ಸೊ ತುಂಬ ಚೆನ್ನಾಗಿ ಮಾಡ್ತಾಳೆ ನೋಡಿ. ಅವಳು ಸ್ಮೈಲ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಅವಳಿಗಿಷ್ಟ ಮ್ಯಾಗಿ ಮಾಡೋದಂದರೆ. ಸೊ ಎಗ್ ಮ್ಯಾಗಿನೂ ಮಾಡ್ತಾಳೆ ಮತ್ತು ಪ್ಲೇನ್ ಮ್ಯಾಗಿನೂ ಮಾಡ್ತಿದ್ದಾಳೆ. ಇವತ್ತು ಥರ್ಸ್ಡೇ ಆದ್ದರಿಂದ ನಾವು ವೆಜ್ಜು ಪ್ಲೇನ್ ಮ್ಯಾಗಿ ಮಾಡ್ತಾ ಇದ್ದಾಳೆ ನೋಡಿ. ಅವ್ರ ಅತ್ತೆ ಮಗ ಬೇರೆ ಜೊತೇಲಿದ್ದಾನೆ. ಸೊ ಅದೊಂದು ಬೇರೆ ಜೋಶು. ಸೊ ಅವ್ರ ಜೊತೆ ಸೇರಿಕೊಂಡು ಆಟ ಆಡಿಕೊಂಡು ಏನಾದರೂ ಒಂದು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಮಾಡಬೇಕು. ಸೊ ಅದಕ್ಕೆ ಮ್ಯಾಗಿ ಮಾಡ್ತಾ ಇದ್ದಾಳೆ. ಸೊ ಅವ್ರ ಅತ್ತೆ ಮಗನೂ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದಾಳೆ ನೋಡಿ. ನಾವು ನೋಡು, ಇದು ನಮ್ಮ ಅತ್ತೆ ಮಗ ಮೌಲಿ ಅಂತ ಹೇಳ್ಬಿಟ್ಟು. ಸೊ ಅವ್ನು ನೋಡಿ ಹೇಗೆ ಆಡ್ತಾ ಇದ್ದಾನೆ. ತುಂಬ ಅಂದರೆ ತುಂಬಾ ತೀಟೆ. ಅವರಮ್ಮ ಅಂತೂ ಅದು ಹೇಗೆ ತಡೀತಾರೋ ಗೊತ್ತಿಲ್ಲ. ಆದರೆ ತುಂಬ ಅಂದರೆ ಸಕ್ಕದಾಗಿ ಓದ್ತಾನೆ ಮಾತ್ರ. ಎಷ್ಟು ತೀಟೆ ಮಾಡ್ತಾನೋ ಅಷ್ಟು ಚೆನ್ನಾಗಿ ಓದ್ತಾನೆ. ಒಂದು ಕಡೆಯಿಂದ ಹೇಳ್ಬೇಕಂದ್ರೆ ನನಗಂತೂ ಅವನಂದರೆ ತುಂಬ ಇಷ್ಟ. ಸೊ ಎಲ್ಲ ಥರ ಆ್ಯಕ್ಟಿವಿಟೀಸಲ್ಲೂ ಅವ್ನು ತುಂಬ ಇದ್ದಾನೆ ನೋಡಿ. ಹೇಗೆ ಆಡ್ತಿದ್ದಾನೆ, ಕೂತಿದ್ದ ಜಾಗದಲ್ಲೇ ಏನಾದರೂ ಒಂದು ಜಂಪ್ ಮಾಡ್ತಾ ಇರ್ತಾನೆ. ಅದು ತುಂಬ ಒಳ್ಳೆ ಮಗು. ಅವ್ರ ಅಕ್ಕ ಅದು ಪೂಜಿತಾ ಅಂತ ಹೇಳಿಬಿಟ್ಟು. ಸೊ ಅವಳು ಅಷ್ಟೇ ತುಂಬ ಒಳ್ಳೆ ಹುಡುಗಿ. ಏನಾದರೂ ಒಂದು ಕೆಲಸ ಮಾಡ್ತಿದ್ದೆ ಸೊ ಅದರಲ್ಲಿ ಬಂದುಬಿಟ್ಟು ಮಮ್ಮಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಬರ್ತಾಳೆ. ಸೊ ಅದೆಲ್ಲ ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ. ಮಕ್ಕಳಂದರೆ ಆಗಿರಬೇಕು, ಯಾರಾದರೂ ಕೆಲಸ ಮಾಡ್ತಿದ್ರೆ ಹೆಲ್ಪ್ ಮಾಡಬೇಕು. ಬಟ್ ನನ್ನ ಮಗಳ ಇಲ್ಲ ಅದೆಲ್ಲ ಇಲ್ಲ. ನಾನೇನಾದರೂ ಒಂದು ಹೇಳಿದ್ರೆ ಹೋಗು ಮಮ್ಮಿ ನಾನು ಮಾಡಲ್ಲ ಅಂತ ಹೇಳ್ತಾಳೆ. ಬಟ್ ಮಾಡ್ತಾಳೆ, ಆದರೆ ಹೇಳೋದು ಸಮ್ಟೈಮ್ಸ್ ಮಾಡಲ್ಲ. ಬಟ್ ಈ 2 ಮಕ್ಕಳು ಇದ್ದಾರಲ್ಲ, ಅವ್ರ ಮಮ್ಮಿಗೆಲ್ಲ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ನನ್ನ ಮಗಳು ಮಾಡ್ತಾಳೆ 100ರಲ್ಲಿ ಒಂದು 50-50. ಸಮ್ಟೈಮ್ಸ್ ಕೋಪ ಬಂದಾಗೆಲ್ಲ ಏನೂ ಮಾಡಲ್ಲ ನೋಡಿ. ಇವನು ನೋಡಿ ಆಡ್ತಾ ಇರೋದು ನೋಡಿ. ಇವಾಗ ಬರುತ್ತೆ ನೋಡಿ ಕ್ಲಿಪ್ಪಿಂಗ್ಸು. ನೋಡಿ ಹೇಗೆ ಆಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಯಾವ ಮಂಕಿಗೂ ಏನು ಕಡಿಮೆ ಇಲ್ಲ, ಆ ಥರ ಆಡ್ತಾನೆ. ಅವ್ರ ಮಮ್ಮಿ ಅಂತೂ ಅದು ಹೇಗೆ ತಡೀತಾರೋ ಗೊತ್ತಿಲ್ಲ, ತುಂಬ ತೀಟೆ ಮಾಡ್ತಾನೆ ನೋಡಿ ಹೇಗೆ ಆಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಈಗ ನೋಡಿ ಮ್ಯಾಗಿ ಸರ್ವ್ ಮಾಡ್ತಾ ಇದ್ದಾರೆ. ನನ್ನ ಮಗ ನೋಡಿ ನನ್ನ ಮಗನಿಗೂ ಆಸೆ ತಿನ್ನಬೇಕು ಅಂತ. ಬಟ್ ಹೇಗೆ ಮಾಡೋದು ಕೊಡೋಕ್ಕಾಗಲ್ಲ ಅಲ್ವಾ. ಸೊ ಆದ್ದರಿಂದ ಅವನು ಸುಮ್ಮನೆ ನೋಡೋದಷ್ಟೇ. ಅಪ್ಪು ನೋಡ್ತಾ ಇದ್ದಾನೆ. ಅವ್ನಿಗೆ ಇವಾಗ ತಿನ್ನಬೇಕು ಅಷ್ಟೇ, ಏನಾದರೂ ಆಗಲಿ ನಾನು ತಿನ್ನಬೇಕು ಅಂತ. ಎಲ್ಲ ಮುಖ ತಿನ್ಬೇಕಾದ್ರೆ ಬ್ಯಾ ಅಂತ ನೋಡ್ತಾ ಇರ್ತಾನೆ. ಅವನಿಗಂತೂ ಇವಾಗಂತೂ ನನ್ನ ಮಗಳು ತಿನ್ನೋ ಟೈಮಲ್ಲಿ ತಿನ್ನೋದೇ ಇಲ್ಲ. ಸೊ ಇನ್ನು ನನ್ನ ಮಗ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಏನು ಮಾಡ್ತಾನೋ ಗೊತ್ತಿಲ್ಲ. ನನ್ನ ಹತ್ರ ಅದೆಷ್ಟು ಒದೆ ತಿಂತಾನೋ ಗೊತ್ತಿಲ್ಲ ನೋಡಿ. ಅವ್ನು ನೋಡೋದು ನೋಡಿದ್ರೆ ತಿನ್ನಿಸ್ಬಿಡೋಣ ಅಪ್ಪ ಅಂತ ಅನ್ಸುತ್ತೆ. 20 ಡೇಸ್ ಆಮೇಲೆ ಅನ್ನ ಸಂತರ್ಪಣೆ ಮಾಡಿಬಿಟ್ಟು ತಿನ್ನಿಸ್ಬೇಕು ನನ್ನ ಮಗನಿಗೂ ನೋಡಿ. ತೀಟೆ ಸುಬ್ಬ ನೋಡಿ, ಏನಾದರೂ ಎತ್ಕೊಂಡು ತೀಟೆ ಮಾಡ್ತಾನೆ. ಅಲ್ಲಿ ನೋಡಿ ಒಂದು ನಿಮಿಷ ಅಲ್ಲಿ ತೋರ್ಸಪ್ಪ. ಅವ್ನು ಹಲ್ಲು ನೋಡಿ, ಇಲ್ಲಿ ನೋಡಿ ಹಲ್ಲು. ಚಾಕ್ಲೇಟ್ ತಿಂದು ಹಿಂಗಾಗಿರೋದಲ್ಲ ಇದು.
ನೋಡಿ ಬಂದು ಹುಟ್ಟಿದ್ರು ಹುಟ್ಬೇಕು 1 ಇಯರ್ ಇರಬೇಕಾದ್ರೆ ಬಿದ್ದೋಗ್ಬಿಟ್ಟಿದ್ದ. ಸೊ ಅದರಿಂದ ಈ ಥರ ಆಗಿರೋದು. ಯಾರು ಕಮೆಂಟ್ ಹಾಕ್ಬೇಡಿ ಆಮೇಲೆ ಚಾಕ್ಲೇಟ್ ಕೊಡಬೇಡಿ ಅವನಿಗೆ ಅಂತ ಹೇಳ್ಬಿಟ್ಟು. ಚಾಕ್ಲೇಟ್ ತಿಂದು ಹಿಂಗಾಗಿರೋದಲ್ಲ, ಅವ್ನು ಬಿದ್ದು ಹಾಗಾಗಿರೋದು. ಇದು ನನಗೆ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ ನೋಡಿ. ಇವಾಗ ಈ ಬ್ಲಾಗ್ನಲ್ಲಿ ಇವಾಗ ಏನು ಮಾಡಬೇಕು ಅಂತ ಇದ್ದೀನಿ. ನಮ್ಮ ಅಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಲೈಕ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಇವಾಗ ನಾನು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಮ್ಯಾಗಿ ಹೆಂಗೆ ಮಾಡೋಣ ಅಂತ. ಫಸ್ಟು ನೀರು ಹಾಕಿದೆ, ಆಮೇಲೆ ಮ್ಯಾಗಿ ಹಾಕಿದೆ, ಆಮೇಲೆ ಒಂದು 10 ಮಿನಿಟ್ಸ್ ಬಾಯ್ಲ್ ಮಾಡೋಕ್ಕೆ ಬಿಟ್ಟೆ, ಆಮೇಲೆ ಇದು ಪೌಡರ್ ಹಾಕಿದೆ, ಆಮೇಲೆ ಅದೇ ಆರ್ಗನೋಸ್ ಹಾಕಿದೆ, ಆಮೇಲೆ ಒಂದು 80% ಬಾಯ್ಲ್ ಮಾಡೋಕ್ಕೆ ಬಿಟ್ಟೆ, ಆಮೇಲೆ ಎಲ್ಲರಿಗೂ ಆಮೇಲೆ ಕೊಡೋಕ್ಕೆ ಮಾಡಿದೆ. ಥ್ಯಾಂಕ್ ಯು. ಹಾಗೆ ಕೆಳಗಡೆ ವಾಕಿಂಗ್ ಹೋಗ್ತಾ ಇರಬೇಕಾದ್ರೆ ಮಮ್ಮಿ ಗೋಲ್ಗಪ್ಪ ತಿನ್ನೋಕೆ ಹೋಗೋಣ ಅಂತ ಹೇಳಿದ್ರು. ಸೊ ಅದರಲ್ಲಿ ವಿನ್ನರ್ ಬಂದ್ಬಿಟ್ಟು ಪೂಜಿತಾ. ನನ್ನ ಮಗಳು ಮತ್ತು ಮೌಲಿ ಒಂದು 4 ತಿನ್ನೋ ಅಷ್ಟೊತ್ತಿಗೆ ಸುಸ್ತಾಗ್ಬಿಟ್ರು. ಸೊ ಪೂಜಿತಾ ಕಂಪ್ಲೀಟ್ ಮಾಡಿದ್ರು, ಅವರೇ ವಿನ್ನರು. ಹಾಗೆ ಪಾರ್ಕಿಗೆ ಹೋದ್ರಿ. ಪಾರ್ಕ್ ಹತ್ರ ನೋಡಿ ಎಷ್ಟು ಚೆನ್ನಾಗಿ ಪೇಂಟಿಂಗ್ಸ್ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಆದರೂ ನಮ್ಮ ಜನಗಳಂತೂ ಸುಮ್ಮನೆ ಇರಲ್ಲ. ಸೊ ಆ ಪೇಂಟಿಂಗ್ ಯಾಕೆ ಮಾಡಿದ್ದಾರೆ, ಏನು ಅದ್ರ ಮೇಲೆ ಏನು ಗಲೀಜು ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಬಟ್ ಜನಗಳಂತೂ ಗಲೀಜು ಮಾಡ್ತಾನೇ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ ಜನಗಳ್ಗೆ. ಹಾಗೆ ಗೋಲ್ಗಪ್ಪ ತಿನ್ಕೊಂಡು ಹಾಗೆ ಪಾರ್ಕ್ ಇತ್ತಲ್ಲ, ಸೊ ಅದೇ ವಾಕಿಂಗ್ ಮಾಡೋಣ ಅಂದರು. ಸೊ ವಾಕಿಂಗ್ ಮಾಡೋಕ್ಕೆ ಹೋದ್ರಿ. ನೋಡಿ ಇದು
ಸೋ ಮಚ್ ಫ್ರೆಂಡ್ಸ್, ಕೀಪ್ ವಾಚಿಂಗ್. ಹೀಗೆ ನನ್ನ ಪ್ರೋತ್ಸಾಹಿಸ್ತೀರಿ. ಥ್ಯಾಂಕ್ ಯು ಸೋ ಮಚ್.